ಈ ವರ್ಷನೂ ಕೂಡ ರಾಮಮೂರ್ತಿಯವರು ಮಕ್ಕಳಿಗೆ ನೋಟ್ಬುಕ್ಕು, ಲ್ಯಾಪ್ಟಾಪ್ಸು ಇವೆಲ್ಲವನ್ನ ಕೊಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಮಾಡ್ತಾ ಇರೋದು ಯಾರಿಗೋಸ್ಕರ? ಮಕ್ಕಳಿಗೋಸ್ಕರ. ಇವತ್ತು MLA ಆಗಿದ್ದಾಗೂ ಕೂಡ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಅಂದರೆ ಅವರು ಯಾವುದೋ ಪ್ರಚಾರಕ್ಕೋಸ್ಕರ ಕೊಡ್ತಾ ಇಲ್ಲ, ಅವರು ಯಾವುದೋ ಆಡಂಬರಕ್ಕೋಸ್ಕರ ಕೊಡ್ತಾ ಇಲ್ಲ. ಅವರು 14 ವರ್ಷಗಳ ಕಾಲ ಸತತವಾಗಿ ಮಾಡ್ತಾ ಇದ್ದಾರೆ. ಅಂದರೆ ಇದನ್ನು ಪ್ರೀತಿಯಿಂದ, ಭಕ್ತಿಯಿಂದ ಈ ಕಾರ್ಯಕ್ರಮವನ್ನು ಮಾಡಿ ಇವೆಲ್ಲವನ್ನ ಅಚ್ಚುಕಟ್ಟಾಗಿ ಮಾಡೋ ಮುಖಾಂತರ ಜನಾನುರಾಗಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಿಜಕ್ಕೂ ರಾಮಮೂರ್ತಿಯವರು ಮಾಡಿದಂಥ ಈ ಕೆಲಸ ಪ್ರತಿಯೊಬ್ಬ ಶಾಸಕರಿಗೆ, ಪ್ರತಿಯೊಬ್ಬ ಕಾರ್ಪೊರೇಟರ್ ಕೂಡ ಒಂದು ಮಾದರಿ ಅಂತ ನನಗನ್ನಿಸ್ತೈತೆ. ಕಾರ್ಯಕ್ರಮಗಳೆಲ್ಲ ಬುಕ್ ಬೇಕಾ ಬೇಡವಾ? ಬೇಕಾ? ಈ ಬುಕ್ಸ್ ಅನ್ನ ತಗೊಂಡಿರೋರು ಎಲ್ಲರೂ ರ್ಯಾಂಕ್ ಬಂದಿದ್ದಾರೆ, ಫಸ್ಟ್ ಕ್ಲಾಸ್ ಬಂದಿದ್ದಾರೆ, ಈ ದೇಶದ ದೊಡ್ಡ ದೊಡ್ಡ ಪ್ರಜೆಗಳಾಗಿದ್ದಾರೆ, ಈ ರಾಜ್ಯಕ್ಕೆ ಆಸ್ತಿ ಆಗಿದ್ದಾರೆ. ನೀವು ಸಣ್ಣ ಪುಟ್ಟ ಲೋಪ ಇದನ್ನು ಸರಿ ಮಾಡ್ತೀವಿ. ಈ ಕಾರ್ಯಕ್ರಮ ಬರೋಕೆ ಇಷ್ಟು ಜನ ಮಕ್ಕಳು ಪ್ರೀತಿ ಮಾಡೋಕೆ ನಮ್ಮ MLA ರಾಮಮೂರ್ತಿ ಸರ್ ಮುಖ್ಯ ಕಾರಣ. ಅವರು ಕರೆಸಿ ಮಕ್ಕಳು ಪ್ರೋಗ್ರಾಮ್ ಬನ್ನಿ ಬುಕ್ ಎಲ್ಲ ವಿತರಣೆ ಮಾಡ್ತಾ ಇದ್ದಾರೆ ಸರ್. ತುಂಬ ಖುಷಿ ಆಯ್ತು. ನಾನೇನೋ ಒಂದು ಚಿಕ್ಕದಾಗಿ ಒಂದು ಯಾವುದೋ ಚಿಕ್ಕದಾಗಿ ಫಂಕ್ಷನ್ ಮಾಡ್ತೀರಾ ಅನ್ಕೊಂಡಿದ್ದೆ. ಇಷ್ಟು ಜನ ಮಕ್ಕಳು ಸೇರಿಸಿ ಇಷ್ಟು ದೊಡ್ಡದಾಗಿ ಫಂಕ್ಷನ್ ಮಾಡಿರ್ತೀರ ಅಂತ ಅನ್ಕೊಂಡಿರಲಿಲ್ಲ. ನಿಮ್ಮ ವರ್ಷ ಹಿಂಗೆ ಮಾಡಿದ ನಿಮ್ಮ ಸಂಸ್ಥೆ ಹಿಂಗೆ ದೊಡ್ಡದಾಗಿ ಎಲ್ಲ ಊಟ ಮಾಡಿದ ಅವರ ಗುರುಗಳು, ಅವರ ಬಂಧು ಮಿತ್ರರು, ಎಲ್ಲಕ್ಕಿಂತ ಹೆಚ್ಚಾಗಿ ರಕ್ಷಾ ಫೌಂಡೇಶನ್ ನಲ್ಮೇರು ಶಾಸಕರಾದಂತಹ ಶ್ರೀ CK ರಾಮಮೂರ್ತಿ ದಂಪತಿಯರಿಗೆ ಇನ್ನೆಲ್ಲದ ಆನಂದ. ಈ ಮಕ್ಕಳಿಗೆ